ನಿಮಗೆ ಫಸ್ಟು ಈ ಹಳ್ಳಿಗಿಡ ಎಲ್ಲ ತೋರಿಸಿ ಹೇಳಿದ್ದೆ ನಾನು. ಏನಂತ, ಈ ಅಡಿಕೆ ಗಿಡಕ್ಕೆ ನೆರಳಿರಬೇಕು, ಇದು ಬೇಸಿಗೆಗಾಲ ಅಂಥೇಳಿ. ಇವತ್ತು ಈ ಹಳ್ಳಿಗಿಡನೆಲ್ಲ ಕಡ್ದಾಕ್ತಾಯಿದ್ದೀನಿ. ಯಾಕಂದರೆ ಈಗ ಮಳೆಗಾಲ ಬಂದೈತೆ, ಮಳೆ ಬರುತ್ತಲ್ವಾ. ಈಗ ಇದೆಲ್ಲ ಕಡ್ದಾಕಿದ್ರೆ ನೋಡ್ರಿ, ಎಲ್ಲ ಕಡ್ದಾಕ್ತಾಯಿದ್ದೀನಿ. ಮಳೆ ಬಂದರೆ ಈಗ ಮತ್ತೆ ಚಿಗುರುತ್ತೆ. ಕಡ್ದಾಕಿದ್ರೆ ಅಕಸ್ಮಾತ್ ಹಿಂಗೆ ಬಿಟ್ಟರೆ ಅದಿನ್ನೇನು ಹಂಗೆ ಮೇಲಕ್ಕೆ ಹೋಗುತ್ತೆ, ಆಮೇಲೆ ಜಾಸ್ತಿ ಚಿಗುರಲ್ಲ ಅಷ್ಟೇ. ಅಂದರೆ ಈಗ ನೆರಳು ಬೇಕಾಗಿಲ್ಲ ಅಡಿಕೆ ಗಿಡಕ್ಕೆ, ಕಡ್ದಾಕಿದ್ರೆ ಮತ್ತೆ ಚಿಗುರಿ ಇದು ಕಾಯಾದರೂ ಬಿಡುತ್ತೆ ಮತ್ತೆ ಅಂತ ಅಷ್ಟೇ. ಅದು ಬಿಟ್ಟು ಇನ್ನೇನಿಲ್ಲ. ಅದಕ್ಕೆ ಗಿಡನೆಲ್ಲ ಕಡ್ದಾಕ್ತಾಯಿದ್ದೀನಿ. ಇಷ್ಟೇ. ಇವಾಗ ಅಡಿಕೆ ಗಿಡ ಏನಾದರೂ ಚೆನ್ನಾಗಿದ್ವು ಅಂದರೆ ಚೆನ್ನಾಗಿರ್ತವೆ. ಬೇಸಿಗೆ ಕಾಲಕ್ಕೆ ಯಾವುದಾದ್ರೂ ಒಂದು ಗಿಡ ನೆರಳು ಬೇಕೇ ಬೇಕು. ಇಲ್ಲ ಅಂತಂದರೆ ಅದು ಬಿಸಿಲಿಗೆ ತಡೆಯಲ್ಲ. ಗಿಡಗಳು, ಚಿಕ್ಕ ಗಿಡಗಳು ಎಲ್ಲ ಹೊರಟೋಗ್ಬಿಡ್ತವೆ. ಒಂದು ಸ್ವಲ್ಪ ದೊಡ್ಡವಾಗೋವರೆಗೂ ಏನಾದರೂ ನೆರಳಬೇಕು. ಈಗ ಅದಕ್ಕೆ ಮಳೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಎಲ್ಲ ಗಿಡನೆಲ್ಲ ಕಡ್ದಾಕ್ತಾಯಿದ್ದೀನಿ ಅಷ್ಟೇ. ಇನ್ನು ಇಲ್ಲಿ ನೋಡ್ರಿ, ಈ ಗುಂಡಿ ಪೂರ ಎಲ್ಲ ಬರೀ ಇದೇ ಗೊಬ್ಬರನೇ ಐತೆ. ಆ ಡ್ರಿಪ್ಪಿನ ಪೈಪ್ ಕಾಣಿಸ್ತಾನೆ ಇಲ್ಲ. ಅದನ್ನೆಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡಬೇಕು. ಈಗ ಸದ್ಯಕ್ಕೆ ಇದನ್ನೆಲ್ಲ ಕಡ್ದಾಕ್ಬಿಟ್ಟು ಆಮೇಲೆ ನೋಡಬೇಕು. ಗುಂಡಿಗೆಲ್ಲ ಬರೀ ಕಸನೇ ತುಂಬ್ಕೊಂಡ್ಬಿಟ್ಟಿದೆ. ಗೊಬ್ಬರ ಇವಾಗ ಗಿಡ ಎಲ್ಲ ಕಡ್ದು ಮತ್ತೆ ಅದಕ್ಕೆ ಹಾಕೋದು. ಮಳೆ ಬಂದರೆ ಅದು ಕೊಳ್ತೋಗುತ್ತೆ ಅಂತ. ಈ ಅಂಗಡೀಲಿ ಗೊಬ್ಬರ ತಂದು ಏನೋ ಹಾಕೋ ಅವಶ್ಯಕತೆನೇ ಇಲ್ಲ. ಇಲ್ಲೇ ಸಿಕ್ಕಿದ್ದನ್ನೆಲ್ಲ ಅದಕ್ಕೆ ಹಾಕೋದು, ಅದೇ ಕೊಳ್ಸೋದು. ಆಚೆಗೆ ಹಾಕಿದ್ರೆ ಅದೊಂದು ಇಲ್ಲಿಂದ ತಗೊಂಡೋಗಿ ಅದು ಆಚೆಗೆ ಹಾಕಿ ಮತ್ತು ಅಲ್ಲೆಲ್ಲ ಗೊಬ್ಬರ ಹಾಕಿ ಮತ್ತು ಅದನ್ನು ತಗೊಂಡು ಇದಕ್ಕೆ ಎಸಿಬೇಕು. ಇಲ್ಲೇ ಎಸೆದ್ಬಿಟ್ರೆ ಕೊಳಿತೆ. ಈ ಮಳೆ ಬಂದರೆ ಸಾಕೆಲ್ಲ ಕೊಳ್ತೋಗ್ಬಿಡುತ್ತೆ. ಆ ಕಡೆನೂ ಅಷ್ಟೇ ನೋಡ್ರಿ, ಆ ತೋಟದಲ್ಲೂ ಅದ್ರಾಗೂ ಅಡಿಕೆ ಪಟ್ಟ ಏನೇನಿದೆಯೋ ಎಲ್ಲ ಅದ್ರಾಗೆ ಹಾಕಿರೋದೆ. ಈ ಸರಿ ಮಳೆ ಬಂದರೆ ಅದು ಎಲ್ಲ ಕೊಳ್ತೋಗ್ಬಿಡುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಡಿಕೆ ಗಿಡದ ಬಗ್ಗೆ, ಈ ಥರ ಯಾವುದೇ ಡೌಟ್ಸ್ ಇದ್ದರೂ ಕೇಳಿ, ನಾನು ವಿಡಿಯೋ ಮಾಡ್ತೀನಿ, ಇಲ್ಲ ನಿಮ್ಮ ಪ್ರಶ್ನೆಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು. ಇಲ್ಲಿವರೆಗೂ ನೋಡಿದರೆ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದೇನಾದರೂ ಇನ್ಫಾರ್ಮೇಷನ್ ಕೊಡ್ತೀನಿ.